ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಶುಕ್ರ ಸಿಂಹ ರಾಶಿಯನ್ನು ಬಿಟ್ಟು ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾ ಇದೆ. ನೀಚ ರಾಶಿ ಅಂತ ಕರಿತೀವಿ ಶುಕ್ರನಿಗೆ, ನೀಚ ರಾಶಿ. ಹಾಗೆ ಇದು 25ನೇ ತಾರೀಕು ಆಗಸ್ಟ್ ಪ್ರವೇಶ ಆದರೆ 18ನೇ ತಾರೀಕು ಸೆಪ್ಟೆಂಬರ್ಗೂ ಕೂಡ ಕನ್ಯಾ ರಾಶಿನಲ್ಲಿ ಪ್ರತಿಯೊಬ್ಬರಿಗೂ ಫಲ ಕೊಡುತ್ತೆ. ಯಾರಿಗೆ ಶುಕ್ರದಶ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥ ಫಲ ಒಂದು 20% ಬರುತ್ತೆ. ಸರ್, ಎಲ್ಲೂ ನಮಗೆ ಶುಕ್ರ ಬಂದೇ ಇಲ್ಲ ಜಾತಕದಲ್ಲಿ ಅಂದರೆ ನಿಮಗೆ ಅಪ್ಲೈ ಆಗಲ್ಲ. ಮೈಂಡಲ್ಲಿರಲಿ, ನನ್ನ ರಾಶಿ ಇದು, ನಾನು ನೋಡ್ಕೋತೀನಿ, ಅಪ್ಲೈ ಆಗಲ್ಲ. ನನ್ನ ಲಗ್ನ ಇದು, ದಶಾಭುಕ್ತಿ ಅಂತರ್ಭುಕ್ತಿ ಎಲ್ಲೂ ನಡೀತಾ ಇಲ್ಲ, ನೋಡ್ಕೋತೀನಿ, ಅಪ್ಲೈ ಆಗಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಶುಕ್ರ ಎಲ್ಲಾದರೂ ಬಂದ ಗೋಚಾರದಿಂದ ಒಂದು 20%, ಇನ್ನು 70 to 80 ನಿಮ್ಮ ಜಾತಕಗಳು ಅಲ್ಲೇನಿದೆ ಅದು ನಡೀತಾ ಇರುತ್ತೆ. ಹಾಗೆ ನೋಡಿ, ಕಷ್ಟ ಬಂದಿದ್ದ ತಕ್ಷಣ ಎಷ್ಟೋ ಜನ ಏನು ಮಾಡ್ತಾರೆ, ಪೂಜೆ ಮಾಡ್ಸಕ್ಕೆ ಹೋಗ್ಬಿಡ್ತಾರೆ. ನಂಗೆ ಈ ದೋಷ ಇದೆ ಅಂತ ಈ ಪೂಜೆ, ಈ ಸರ್ಪ ದೋಷ ಇದೆ ಅಂತ ಅದಂತೆ ಇದಂತೆ. ಆ ಥರ ಯಾವುದು ದೋಷ ಆಗಲಿ ಪೂಜೆ ಆಗಲಿ ದೇವ್ರು ಕೊಟ್ಟಿಲ್ಲ. ನೀವು ಪೂಜೆ ಮಾಡ್ಸಕ್ಕೆ ಹೋದರೆ ದೇವ್ರು ನಗ್ತಾನೆ. ಯಾಕೆಂದರೆ ಪೂಜೆ ಮಾಡಿಸಿದರೆ ದೇವರು ಒಲಿಯಲ್ಲ. ಯಾವತ್ತು ಭಕ್ತಿ ಒಲಿಯೋದು. ಭಗವಂತ ಒಲಿಬೇಕು ಅಂದರೆ ನನಗೇನೋ ಕಷ್ಟ ಬಂತು, ಮಂತ್ರ ಹೇಳಬೇಕು. ಕಲಿಯುಗದಲ್ಲಿ ಮಂತ್ರನೇ ವರ್ಕ್ ಆಗ್ತಕ್ಕಂಥದ್ದು. ದಟ್ ಈಸ್ ಸೀಕ್ರೆಟ್. ಪೂಜೆ ಎಷ್ಟೇ ಕೋಟಿ ಕೊಟ್ಟು ಮಾಡಿಸಿ, ನೀವು ಕೋಟಿ ಖರ್ಚು ಮಾಡಿದರೂ ದೇವ್ರಿಗೆ ತೃಪ್ತಿ ಆಗಲ್ವಂತೆ. ಫಸ್ಟ್ ಆಫ್ ಆಲ್ ಮಂತ್ರ ಕೊಟ್ಟಿರೋದೇ ಹೆಚ್ಚು. ದೇವರು ಏನೋ ಕಷ್ಟ ಬಂತಾ ಓಕೆ ಅಂತ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಮಂತ್ರಗಳನ್ನ. ಅದು ಡೆಫಿನೆಟ್ಲಿ ಆ ಸಮಸ್ಯೆ ನೋಡಿ ಸಾಲ್ವ್ ಮಾಡುತ್ತದು. ಅಂದರೆ ಹಣೆ ಬರ ಚೇಂಜ್ ಮಾಡೋಕ್ಕೋಗಲ್ಲ. ಎಷ್ಟು ಕಡಿಮೆ ಮಾಡ್ಬೋದು ದೇವರು ಅಷ್ಟು ಕಡಿಮೆ ಮಾಡ್ತಾನೆ, ಚೇಂಜ್ ಮಾಡೋಕ್ಕೋಗಲ್ಲ ದೇವರು. ಒಂದು ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ ಅಂದ್ಕೊಳ್ಳೋಣ. ಮಂತ್ರ ಹೇಳಿದಾಗ ಕಾಲು ಕಟ್ಟಾಗೋ ಬದಲು ಕಾಲು ಸ್ವಲ್ಪ ಏಟಾಗ್ಬೋದು. ಮಂತ್ರ ಹೇಳಿದರ ಫಲ. ದಟ್ ಈಸ್ ಸೀಕ್ರೆಟ್. ಬಟ್ ಪೆಟ್ಟಾಗೋದು ಹಾಗೇ ಆಗುತ್ತೆ, ಅದನ್ನು ತಪ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಯಾವತ್ತೂ ನೆಗೆಟಿವ್ ಮೈಂಡಲ್ಲ ಹೋಗ್ಬಾರ್ದು ನಾವು. ಅಯ್ಯೋ ನಂಗೆ ಆಕ್ಸಿಡೆಂಟ್ ಆಗಿಬಿಡುತ್ತಾ, ಅಯ್ಯೋ ಕಾಯಿಲೆ ಬರುತ್ತಾ. ಯಾವ ವ್ಯಕ್ತಿ ನೆಗೆಟಿವ್ ಆಗಿರ್ತಾನೆ ನಿಮ್ಮ ಜೀವನದಲ್ಲಿ, ನಿಮ್ಮ ಜಾತಕ ಎಷ್ಟೇ ಚೆನ್ನಾಗಿರಲಿ, ನಿಮಗೆ ದುಃಖದ ಜೀವನನೇ. ಯಾಕೆಂದರೆ ಪರ್ಸನಲ್ ಕರ್ಮ ಇಂಪಾರ್ಟೆಂಟು, ಪ್ಲಸ್ ಹಿಂದಿನ ಜನ್ಮ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಹಣೆ ಬರ ಇದ್ದಂಗೆ ನಡೆಯುತ್ತಾ ಸರ್? ನಡೆಯುತ್ತೆ. ಈ ಕಾನ್ಸೆಪ್ಟ್ ಹೆಂಗೆ ತಗೋಬೇಕು ಅಂದರೆ ನಮ್ಮ ಪ್ರಯತ್ನಕ್ಕೆ ನಡೆಯುತ್ತಾ ಇಲ್ವಾ ಸರ್? ಇದು ಕಾನ್ಸೆಪ್ಟು. ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಸರ್, ಆಗುತ್ತೆ ಅಲ್ವಾ? ನಾನು ಈ ಜಾಬ್ ಮಾಡಬೇಕು ಅಂತ ಆಗ್ತಾಯಿದ್ದೀನಿ, ಹಣೆ ಬರ ಸಪೋರ್ಟ್ ಮಾಡುತ್ತೆ ಅಲ್ವಾ? ಹಣೆ ಬರ ಹಿಂಗೆ ಆಗುತ್ತೆ ಹೊರತು ಹಣೆ ಬರ ಬಂದು ಅದೇ ಊಟ ತಿನ್ನಿಸ್ಬೇಕು, ಅದೇ ಜಾಬಿಗೆ ಕರ್ಕೊಂಡು ಹೋಗ್ಬೇಕು, ಅದೇ ಫೇಮಸ್ ಮಾಡಿಸ್ಬೇಕು, ಸಾಧ್ಯನೇ ಇಲ್ಲ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಪ್ರಯತ್ನ ಹಣೆ ಬರನ ಕನೆಕ್ಟ್ ಮಾಡ್ಕೋಬೇಕು. ಓಕೆ. ಎಷ್ಟೋ ಜನದ್ದು ಒಂದು ಕ್ವೆಶನ್ ಇರುತ್ತೆ, ಜ್ಯೋತಿಷ್ಯ ಹೇಳ್ತಿರಲ್ವಾ, ನನ್ನ ಜಾತಕ ನೋಡಿ ನೀವೇ ಹೇಳ್ಬಿಡಿ ಅಂತೆ. ಇವ್ನು ಮನೇಲಿ ಕೂತಿರೋನಿಗೆ ಎಕ್ಸಲೆಂಟ್ ಅಂತ ಹೇಳ್ಬೇಕಾ ನಾನು? ಮದುವೆ ಆಗೋ ಇಂಟ್ರೆಸ್ಟೇ ಇಲ್ಲದೆ ಹೋದವ್ರಿಗೆ ಈ ವರ್ಷದಲ್ಲಿ ಮದುವೆ ಆಗುತ್ತೆ ಅಂತ ಹೇಳ್ಬೇಕಾ ನಾನು? ಪ್ರಯತ್ನಗಳಿಗೆ ಕೇಳ್ಕೊಳ್ಳಿ, ನಿಮ್ಮ ಹಣೆ ಬರ ಹೆಂಗೆ ಸಪೋರ್ಟ್ ಮಾಡುತ್ತೆ. ಸರ್, ಮದುವೆ ಆಗೋಕ್ಕೆ ಇಷ್ಟ ಇದೆ. ಎಸ್, ಯಾವ ಟೈಮ್ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲ. ಇದೇ ವರ್ಷದಲ್ಲಿ ಮದುವೆ ಆಗುತ್ತೆ ಯಾರೂ ಹೇಳೋಕ್ಕಾಗಲ್ಲ. ಆದರೆ ಗ್ರಹಗಳು ಸಾಧ್ಯತೆ ಕೊಡುತ್ತೆ ನಿಮ್ಮ ಯೋಗ್ಯತೆ ತಕ್ಕಂತೆ. ಆ ಟೈಮಲ್ಲಿ ಮುಗಿಸ್ಕೊಬಿಡ್ಬೇಕು. ಬ್ಯಾಡ್ ಟೈಮಲ್ಲಿ ಏನಾಗುತ್ತೆ, ಕರೆಕ್ಟಾಗಿರೋ ಸಿಗೋಲ್ಲ. ಅಥವಾ ಮದುವೆ ಅಕಸ್ಮಾತ್ ಪ್ರೆಷರ್ ಕೊಟ್ಟಾದರೆ ಅದು ಡಿವೋರ್ಸ್ ಆಗುತ್ತೆ, ಇಲ್ಲ ಕಿತ್ತೋಗುತ್ತೆ, ಏನೋ ಒಂದು ಬರುತ್ತೆ, ಕಂಟಕ. ಸೊ ಕಂಟಕ ಅಂದರೆ ಕಾಂಬಿನೇಷನಲ್ಲಿ ನೋಡಬೇಕು, ಯಾವುದೋ ಗ್ರಹದಿಂದ ಅಲ್ಲ. ಓಕೆ, ಇರಲಿ. ಸೊ ಇವಾಗ ಪ್ರತಿಯೊಂದು ಲಗ್ನಗಳನ್ನ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ನೋಡ್ಕೊಂಡು ಹೋಗೋಣ. ಮೇಷಲಗ್ನ ಎಜುಕೇಷನ್ ಕಾನ್ಸಂಟ್ರೇಟ್ ತಪ್ಪತಕ್ಕಂಥದ್ದು, ಸ್ವಲ್ಪ ಮೊಬೈಲ್ ಅಡಿಕ್ಷನ್ನು, ಇನ್ನೊಂದು ವ್ಯಸನಗಳಿಗೆ ತುತ್ತಾಗ್ತಕ್ಕಂಥ ಒಂದು ತಿಂಗಳಾಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು. ಒಳ್ಳೆ ಇಂಕ್ರಿಮೆಂಟ್ ಏನಾರ ಟೈಮ್ ಇದ್ದರೆ ಇಂಕ್ರಿಮೆಂಟ್ ಆಗುತ್ತೆ. ಹಾಗೆ ಯಾರು ಜಾಬ್ ಹುಡುಕ್ತಾ ಇದ್ದೀರಾ, ಜಾಬ್ ಸಿಗ್ತಕ್ಕಂಥ ಸಮಯ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ರೊಟೇಷನ್ ಆಗ್ತಕ್ಕಂಥದ್ದು ಮೇಷದವ್ರಿಗೆ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ತುಂಬ ಗಲಾಟೆ ಆಗುತ್ತೆ. ಹೊಸ ಆಫರ್ಗಳು ಬಂದರೂ ಕೂಡ ಅದು ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ. ಹುಷಾರಾಗಿರಿ. ಏನೋ ಒಂದು ಕಿರಿಕ್ ಬರುತ್ತೆ, ಸೆಟ್ ಆಗಿರುತ್ತೆ, ಟಕ್ ಅಂತ ಕಿತ್ತೋಗ್ಬಿಡೋದು. ಎಂಗೇಜ್ಮೆಂಟ್ ಆಗಿರುತ್ತೆ, ಟಕ್ ಅಂತ ಕಿತ್ತೋಗ್ಬಿಡೋದು. ಗೋಚಾರ ರೀತಿ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿ ಏನಾರು ಚೆನ್ನಾಗಿದ್ದರೆ ಇದೇನೋ ಅಷ್ಟೊಂದೇನು ಎಫೆಕ್ಟ್ ಮಾಡೋಕ್ಕೆ ಹೋಗಲ್ಲ. ದಶಾಭುಕ್ತಿನೂ ಡೌನು, ಇದು ಡೌನು ಅಂದರೆ ಒಯ್ಯುತ್ತೆ. ಸೊ ಜ್ಯೋತಿಷ್ಯ ಕಾನ್ಸೆಪ್ಟ್ ಹೆಲ್ಪ್. ನಿಮ್ಮ ಪ್ರಯತ್ನ ಸಿಚುವೇಶನ್ಗೆ ಅಪ್ಲೈ ಮಾಡ್ಕೋಬೇಕು. ಸರ್, ನಾನು ಇನ್ನೂ ಚಿಕ್ಕ ಹುಡುಗ ಸರ್, ಮದುವೆನೇ ಆಗ್ತಾಯಿಲ್ಲ. ನೀವು ಹೇಳಿದ್ದೆಲ್ಲ ಸುಳ್ಳು. ನಿಮ್ಮ ಸಿಚುವೇಶನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಂಥವ್ರು ಇರ್ತಾರೆ ಇಲ್ಲಿ. ಏನೇನೋ ಹೇಳ್ತಾರಲ್ಲಪ್ಪ. ಸೊ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ಭಗವಂತ ಕೊಟ್ಟಿರೋದು ಆ ಹೆಲ್ಪಿಗೆ. ಅದು ಮಿರಾಕಲ್. ಓಕೆ, ಸುಮ್ಮನೆ ಏನೇನೋ ಅಪ್ಲೈ ಮಾಡ್ಕೊಳ್ಳೋದಲ್ಲ. ಇರಲಿ.
ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ ಮೇಷಲಗ್ನದವ್ರಿಗೆ, ಆರೋಗ್ಯ ನೋಡ್ಕೊಳ್ಳಿ. ನೆಕ್ಸ್ಟು ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಎಂಜಾಯ್ಮೆಂಟ್ ಮೈಂಡು ವಿಪರೀತ ಎಂಜಾಯ್ಮೆಂಟ್ ಮೈಂಡು, ಅದು ತಿನ್ನಬೇಕು, ಈ ಬಟ್ಟೆ ಹಾಕಬೇಕು, ಸ್ಟೈಲ್ ಮಾಡಬೇಕು, ಈ ತಿಂಗಳು ಜಾಸ್ತಿ ಆಗುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಡಲ್ ಟೈಮು, ಹೆವಿ ಇಂಟೆಲಿಜೆಂಟು ಬಟ್ ಓದೋಕ್ಕೆ ಮನಸ್ಸಾಗಲ್ಲ, ಬರೀ ಸ್ಟೈಲಲ್ಲೇ ಬಿದ್ದಿರ್ತಕ್ಕಂಥದ್ದು, ಇನ್ನೊಂದರಲ್ಲಿ ಬಿದ್ದಿರ್ತೀರ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಟೈಮು, ಜಾಬ್ ಹುಡುಕ್ತಾ ಇದ್ದರೆ ಇದು ಸ್ಯಾಲ್ರಿನೇ ಜಾಸ್ತಿ ಕೊಡಲ್ವಂತೆ, ಈ ಜಾಬೇ ಸರಿ ಇಲ್ವಂತೆ. ಸೊ ಈ ಥರ ರಿಜೆಕ್ಟ್ ಮಾಡ್ತಕ್ಕಂಥದ್ದು, ಬೇಡ ಅಂತಕ್ಕಂಥದ್ದು, ಅಥವಾ ಜಾಬ್ ಸಿಗದೇ ಇರ್ತಕ್ಕಂಥದ್ದು ಸಮಸ್ಯೆಗಳು ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಕರೆಕ್ಟಾಗಿ ಆಗಲ್ಲ. ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇರೋರಿಗೆ ಎಕ್ಸ್ಪೆಕ್ಟೇಷನ್ ಮೈಂಡ್ ಸೆಟ್ಟು ಸಮಸ್ಯೆ, ನನಗೆ ಇಷ್ಟ ಆಗಬೇಕಿತ್ತು, ಇಷ್ಟ ಆಗಿಲ್ಲ, ಅಯ್ಯೋ ನನ್ನ ಜೀವನ ಹಿಂಗೆ ಕೊರಗಾಡೋದೇ ಜಾಸ್ತಿ ಇರ್ತಕ್ಕಂಥದ್ದು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಮಾಧಾನವಾಗಿರಿ. ಹಾಗೆ ಮದುವೆ ಜೀವನದಲ್ಲಿ ಸಮಸ್ಯೆಗಳು, ಈಗೋ ಕ್ಲ್ಯಾಶ್, ಎಕ್ಸ್ಪೆಕ್ಟೇಷನ್ ಕ್ಲ್ಯಾಶ್, ಅತಿಯಾದ ಪ್ರೀತಿ ಕ್ಲ್ಯಾಶ್, ಎಲ್ಲ ಕ್ಲ್ಯಾಶು, ಸಣ್ಣ ಪುಟ್ಟದ ಕ್ಲ್ಯಾಶು. ಸೊ ಸಣ್ಣ ಪುಟ್ಟದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಗಲಾಟೆಯಾಗಿ ಸೆಪ್ರೇಷನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ಸಂಬಂಧ ಹುಡುಕ್ತಾ ಇದ್ದಲ್ಲಿ ಒಪ್ಪದೇ ಇಲ್ಲ, ನೀವು ಒಪ್ಪಿರ ಅವರೊಪ್ಪಲ್ಲ, ಅವರೊಪ್ಪಿರ ನೀವು ಒಪ್ಪಲ್ಲ, ಹಣೇ ಬರಹ, ಟಿಪ್ಪರ್ಲಾಗ ಹೊಡೆದ್ರೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಂಥ ಒಂದು ಟೈಮ್. ಇನ್ನೇನು ಆಗೋಯ್ತು ಅನ್ಕೋತೀರಾ, ಅಲ್ಲೇನೋ ಕಂಡುಹಿಡಿತೀರಾ, ರಿಜೆಕ್ಟ್ ಮಾಡ್ತೀರಾ, ಇಲ್ಲ ಅವ್ರು ಮಾಡ್ತಾರೆ. ಸೊ ದಟ್ ಈಸ್ ಸಮಸ್ಯೆ. ಆರೋಗ್ಯ ತುಂಬ ಎಕ್ಸಲೆಂಟ್ ವೃಷಭ ಲಗ್ನ, ಏನಾರು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವರಿಗೆ ವೆಹಿಕಲ್ ತೊಗೊಳ್ಳೋರಿಗೆ ಸ್ವಲ್ಪ ಗುಡ್ ಟೈಮ್. ನಾನೇನೋ ಒಂದು ಗಾಡಿ ಬೈಕ್ ತೊಗೋಬೇಕು, ದುಡ್ಡು ಕಡಿಮೆ ಇದೆ ಅಂಥವ್ರಿಗೆ ಗುಡ್ ಟೈಮ್. ಸ್ವಲ್ಪ ಸೆಕೆಂಡ್ ಹ್ಯಾಂಡ್ಲು ತೊಗೊಳ್ಳೋದಕ್ಕೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು, ಯಾಕೆಂದರೆ ಇಲ್ಲಿ ದುಡ್ಡಿನ ಸಮಸ್ಯೆ ತೋರಿಸ್ತಾ ಇದೆ ಸೆಕೆಂಡ್ ಹ್ಯಾಂಡ್ಲು. ಎಜುಕೇಷನ್ ಮಾಡ್ತಕ್ಕಂಥವ್ರು ಉತ್ತಮವಾಗಿದೆ. ಜಾಬಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಆಲಸ್ಯ, ಪ್ರೆಷರ್ ಲೋಡ್ ಜಾಸ್ತಿ, ಇದು ಒಂದು ಜಾಬ ಅಂದ್ಕೊಂಡು ಮಾಡೋದು ಜಾಸ್ತಿ, ಇಲ್ಲ ಏನೋ ಒಂಥರ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರುತ್ತೆ, ಬಟ್ ಖರ್ಚು ಜಾಸ್ತಿ ಇರುತ್ತೆ. ಹಾಗೆ ಮದುವೆ ಜೀವನದಲ್ಲಿ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು, ಮದುವೆ ಆಗೋಕ್ಕೆ ಇಂಟ್ರೆಸ್ಟೇ ಹೊಂಟೋಗ್ತಕ್ಕಂಥದ್ದು, ಯಾವ ಗಂಡು ನೋಡಿದ್ರು ಯಾವ ಹೆಣ್ಣು ನೋಡಿದ್ರು ಇಷ್ಟನೇ ಆಗಲ್ಲ, ಅದೇನೋ ಒಂದು ಕಷ್ಟ ಆಗಿರುತ್ತೆ ನಿಮಗೆ, ಸ್ವಲ್ಪ ಸಮಸ್ಯೆ. ಸೊ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮಿಥುನ ಲಗ್ನ, ಸ್ವಲ್ಪ ಕೆಡ್ತಕ್ಕಂಥದ್ದು, ಸ್ಕಿನ್ ಡಿಸೀಸ್ಗಳು, ಪಿಂಪಲ್ಸ್, ಶುಗರ್, ಬಿ ಪಿ ಇದ್ದರೆ ಜಾಸ್ತಿ ಆಗುತ್ತೆ, ಅದ್ರ ಕಡೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಏನೋ ಒಂದು ಬಾಡಿಗೆ ಮನೆ ಚೇಂಜ್ ಮಾಡಬೇಕು, ಲೀಸಿಗೆ ಹಾಕಿಸ್ಕೋಬೇಕು, ರೆಂಟಿಗೆ ಹೋಗಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮ್, ತುಂಬ ಚೆನ್ನಾಗಿದೆ. ಎಜುಕೇಷನ್ ಸ್ವಲ್ಪ 50-50, ಒಂದು ಸಲ ಓದ್ತೀರಾ, ಒಂದು ಸಲ ಬಿಸಾಕ್ತೀರಾ, ಸ್ವಲ್ಪ 50-50 ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆ ಟೈಮ್ ಆಗುತ್ತೆ, ಎಫರ್ಟ್ ಹಾಕಬೇಕು. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಟೆನ್ಷನ್ ಟೈಮು, ಆದರೆ ಸಕ್ಸಸ್ ಆಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಂಡಿರ್ತೀರ ಸಕ್ಸಸ್ ಆಗುತ್ತೆ, ಆದರೆ ಟೆನ್ಷನ್ ಮಾಡ್ಕೊಳ್ಳೋದು ಬಿಡಲ್ಲ, ಸ್ವಲ್ಪ ಎಫರ್ಟ್ ಹಾಕಬೇಕು, ಟೆನ್ಷನ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಹಾಕಿದರೆ ಲಾಭ ಆಗುತ್ತೆ, ಇಲ್ಲ ಸಾಧಾರಣವಾಗಿರುತ್ತೆ. ಹೆಚ್ಚಾಗಿ ಎಫರ್ಟು ಕಮಿಷನ್ ಏಜೆಂಟ್ಗಳಿಗೆ ಎಕ್ಸಲೆಂಟ್ ಸಮಯ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ಮತ್ತೆ ಸರಿ ಹೋಗುತ್ತೆ, ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಕಾಂಬಿನೇಷನ್. ಎಂಗೇಜ್ಮೆಂಟಿಗೆ ಬೆಸ್ಟ್ ಟೈಮ್. ಆರೋಗ್ಯ ನಾರ್ಮಲ್ ಆಗಿದೆ, ಸ್ವಲ್ಪ ವಾಕಿಂಗ್ ಮಾಡಿದ್ದಲ್ಲಿ ಮೈಂಡ್ ಫ್ರೆಶ್ ಆಗ್ತಕ್ಕಂಥದ್ದು, ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಮೀಡಿಯಾ, ಯೂಟ್ಯೂಬ್ ಎಲ್ಲೆಲ್ಲಿದ್ದೀರಾ ಸ್ವಲ್ಪ ಅದ್ಭುತವಾಗಿರ್ತಕ್ಕಂಥ ಟೈಮು. ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಅಥವಾ ಒಂದು ವಿಡಿಯೋ ಹಿಟ್ ಆಗ್ತಕ್ಕಂಥದ್ದು ಸ್ವಲ್ಪ ಮೀಡಿಯಾದಲ್ಲಿರೋರಿಗೆ ಕರ್ಕಾಟಕ ಲಗ್ನಕ್ಕೆ ಎಕ್ಸಲೆಂಟ್. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ, ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಇದ್ದರೆ ಸಮಸ್ಯೆ ಕಡಿಮೆ ಆಗುತ್ತೆ, ಹೊಸ ವಧುವರು ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ನಾರ್ಮಲ್ ಆಗಿರ್ತಕ್ಕಂಥ ಆರೋಗ್ಯ ಸಿಂಹಲಗ್ನದವ್ರಿಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಮೈಂಡ್ ನೆಗೆಟಿವ್ ಒಳಗಾಗ್ತಕ್ಕಂಥದ್ದು, ಪ್ರತಿಯೊಬ್ಬರ ಮೇಲೂ ಡೌಟು, ಪ್ರತಿಯೊಂದು ವಿಷಯಕ್ಕೂ ಆ್ಯಟಿಟ್ಯೂಡು, ಹೀಗೋ ವಿಪರೀತ ಜಾಸ್ತಿ ಆಗುತ್ತೆ ಈ ತಿಂಗಳು. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫೋಕಸ್ ಕಳ್ಕೊಂಡ್ಬಿಡ್ತೀರಾ, ಸ್ವಲ್ಪ ಫೋಕಸ್ ಮಾಡಬೇಕು. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಜಾಬು, ಅಯ್ಯೋ ನಾನು ಜಾಬ್ ಚೇಂಜ್ ಮಾಡಬೇಕು, ನನಗೆ ಪದೇ ಪದೇ ಹೇಳೋರು ಕಂಡ್ರೆ ಇಷ್ಟ ಆಗಲ್ಲ, ನನ್ನ ಪಾಡಿ ನಾನು ಮಾಡ್ತೀನಿ. ಸೊ ಏನೋ ಒಂದು ಅಲ್ಲೂ ಹೀಗೋ ಸಮಸ್ಯೆ, ಜಾಬಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣದ ಸಮಸ್ಯೆ, ಹಣ ಜಾಸ್ತಿ ಬರಲ್ಲ, ಹಣ ಕಡಿಮೆ, ಬಟ್ ಸೆಲ್ಫ್ ಎಫರ್ಟ್ ಜಾಸ್ತಿ ಹಾಕಿದ್ದಲ್ಲೂ ಮೀಡಿಯಮಾಗಿ ಬರುತ್ತೆ, ಬಟ್ ಎಫರ್ಟೇ ಹಾಕಿಲ್ಲ ಅಂದರೆ ದುಡ್ಡೇ ಬರೋಲ್ಲ, ಅಂಥ ಒಂದು ತಿಂಗಳಾಗುತ್ತೆ. ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ, ಹುಷಾರಾಗಿರಿ. ಬರೀ ಹೀಗೋ ಏನು ನನ್ನ ಮಾತಿಗೆ ಹಂಗೆ ಅನ್ನೋದು ಎಲ್ಲ ನಿಂದೆನಾ ಹಾಗೆ, ಸೊ ಜಗಳ ಜಾಸ್ತಿ ತೋರಿಸ್ತಾ ಇದೆ. ಸಮಸ್ಯೆನ ಸಣ್ಣದ್ರಲ್ಲೇ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು, ದೊಡ್ಡದು ಮಾಡಿಕೊಂಡ್ರೆ ಅದು ಸಮಸ್ಯೆ ಆಗ್ತಕ್ಕಂಥ ತೋರಿಸುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ, ಸ್ವಲ್ಪ
ಸೆಲ್ಫಿಶ್ ಆಗಿ ಹತ್ತಿಂದು ಇತ್ತಿಂದು ಏನೇನೋ ಮಾಡೋಕ್ಕೋಗಿ ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಹೆವಿ ನೆಗೆಟಿವ್ ಟೈಮ್ ಅಂತ ಹೇಳ್ಬೋದು, ಡೇಂಜರಸ್ ಟೈಮು. ನಿಮ್ಮ ದಶಾಭುಕ್ತಿ ಡೌನ್ ಇದ್ದರೆ ಇಸ್ ಹೈಲಿ ನೆಗೆಟಿವ್. ಇದೊಂಥರ ಸೂಸೈಡ್ ಕಾಂಬಿನೇಷನ್ ಅಂತ ಕರಿತೀವಿ. ಅಂದರೆ ಥಾಟ್ಸು ಸೂಸೈಡ್ ಕಡೆ ಹೋಗ್ತಕ್ಕಂಥದ್ದು, ನನಗೆ ಈ ಜೀವನನೇ ಬೇಡಪ್ಪ, ಬದುಕದೇ ಬೇಡಪ್ಪ, ಈ ರೀತಿ ಮೈಂಡ್ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತದೆ. ನಿಮ್ಮ ಜಾತಕದಲ್ಲೂ ಇದೇ ಕಾಂಬಿನೇಷನ್ ಇದ್ದರೆ ಇದು ಜಾಸ್ತಿ ಆಗುತ್ತೆ. ಸಮಾಧಾನವಾಗಿರಿ, ಆ ಥರ ಏನೂ ಥಾಟ್ಸ್ ಇಟ್ಕೊಳಕ್ಕೆ ಹೋಗಬೇಡಿ. ಇದೆಲ್ಲ ಶಾರ್ಟ್ ಟೈಮ್, ಮತ್ತೆ ಚೇಂಜ್ ಆಗುತ್ತೆ, ಗುಡ್ ಟೈಮ್ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ. ಯಾಕೆ ಹೇಳಿದೆ ಅಂದರೆ ಆ ಥಾಟ್ಸ್ ಬರುತ್ತೆ, ಯಾರಾದರೂ ಗೈಡ್ ಕೊಟ್ಟಿಲ್ಲ ಅಂದರೆ ಅದು ನಿರ್ಧಾರಗಳು ಬೇರೆ ರೀತಿ ಆಗಿಬಿಡುತ್ತೆ. ಸೊ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮನಸ್ಸೇ ಆಗಲ್ಲ, ಓದಿದ್ದಕ್ಕೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸು ಬರಲ್ಲ, ಓದೋಕ್ಕೂ ಮನಸ್ಸಾಗಲ್ಲ, ಚೆನ್ನಾಗಿಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ, ಅವಮಾನಗಳು, ಪ್ರೆಷರ್ ಲೋಡು ಜಾಸ್ತಿ ಆಗುತ್ತೆ. ಸಮಾಧಾನವಾಗಿದ್ಬಿಡಿ, ಏನಾದರೂ ಆಗಲಿ ತೊಂದಲು ಅಂತ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸು. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ಸಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ. ಎಷ್ಟೇ ಸಂಬಂಧ, ಹೊಸ ಸಂಬಂಧ ಹುಡುಕ್ತಾ ಇದ್ರು ಕೂಡ ಸಟ್ಟೇ ಆಗಲ್ಲ, ಅವರಪ್ಪಲ್ಲ ಇವರಪ್ಪಲ್ಲ, ನಿಮ್ಮ ಜಾಬ್ ಹಿಂಗಿದ್ದೀರಾ ಅಂತ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಜಾತಕ ಚೆನ್ನಾಗಿದ್ರೆ ಇದೇನು ಎಫೆಕ್ಟ್ ಆಗಲ್ಲ, ಬಟ್ ಜಾತಕನೂ ಡೌನು ಇದು ಡೌನು ಅಂದರೆ ಸ್ವಲ್ಪ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ತೋರಿಸ್ತಾ ಇದೆ. ಸೊ ಇಷ್ಟು ತುಲಾ ಲಗ್ನ. ನೆಕ್ಸ್ಟ್ ಹಾಗೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನಕ್ಕೆ ಲಾಭಕರವಾಗಿರ್ತಕ್ಕಂಥ ಟೈಮು. ಎಜುಕೇಷನ್ ಉತ್ತಮವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೈಲಿ ಎಕ್ಸಲೆಂಟು, ಸ್ವಲ್ಪ ಇಂಕ್ರಿಮೆಂಟ್ ಟೈಮು ಎಕ್ಸಲೆಂಟು, ಒಳ್ಳೊಳ್ಳೆ ಪ್ಲೇಸಿಗೆ ವಿಸಿಟ್ ಕೊಟ್ಟು ಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಭ. ಅದೇ ಥರ ಸ್ವಲ್ಪ ಸ್ಮಾಲ್ ಇನ್ವೆಸ್ಟ್ಮೆಂಟು, ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ, ಬಟ್ ಲಾಭಕರವಾಗಿರ್ತಕ್ಕಂಥ ಟೈಮು. ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು, ಹೊಸ ವಧುವರಿಗೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಆಗುತ್ತೆ. ಮದುವೆಗೆ ಒಳ್ಳೆಯ ಸಮಯ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೇ ಸಮಸ್ಯೆ ಬಂದರೂ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ಧನುರ್ಲಗ್ನ. ಧನುರ್ಲಗ್ನದವ್ರಿಗೆ ನೇಮ್ ಆ್ಯಂಡ್ ಫೇಮ್ ಎಲ್ಲ ಕ್ಷೇತ್ರದಲ್ಲೂ ಜಾಸ್ತಿ ಆಗುತ್ತೆ. ಎಜುಕೇಷನ್ ವಿಚಾರದಲ್ಲೂ ಎಕ್ಸಲೆಂಟ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಏನಾರ ಟೈಮ್ ಇತ್ತು ಅಂದರೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ನಿಮ್ಮ ಜಾತಕದಲ್ಲೂ ಇದೇ ಕಾಂಬಿನೇಷನ್ ಇರಬೇಕು. ಇದು 20%, ಅದು 80% ಬಂದ್ಬಿಟ್ರೆ ಇನ್ನೂ ಈಸಿ, ಅಥವಾ ಅಟ್ಲೀಸ್ಟ್ 50% ನಿಮ್ಮ ಜಾತಕದಲ್ಲಿದ್ದರೂ ಆಗೋಗ್ಬಿಡುತ್ತೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಹಣ, ಒಳ್ಳೆ ರೊಟೇಷನ್ ಆಗುತ್ತೆ. ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಯುಗ ಕ್ಲಾಶು, ಸಪ್ರೇಷನ್ ಆಗೋ ಸಾಧ್ಯತೆ, ಕೋರ್ಟ್ ಕೇಸ್ ಇದ್ದರೆ ವಿನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಸೊ ಹೊಸ ಸಂಬಂಧ ಹುಡುಕ್ತಾ ಇದ್ದರೆ ಸ್ಟೇಟಸ್ ವಿಚಾರದಲ್ಲಿ, ಎಜುಕೇಷನ್ ವಿಚಾರದಲ್ಲಿ ರಿಜೆಕ್ಷನ್ ಆಗ್ತಕ್ಕಂಥದ್ದು ನೀವು ಮಾಡ್ತೀರಿ, ಇಲ್ಲ ಅವ್ರು ಮಾಡ್ತಾರೆ, ಹೆಚ್ಚು ತೋರಿಸ್ತಾ ಇದೆ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ವಿಪರೀತ ಸೋಂಬೇರಿತನ ಜಾಸ್ತಿ ಆಗ್ತೀರಾ, ಕಂಟ್ರೋಲಲ್ಲಿರಿ. ಎಜುಕೇಷನ್ ಸಾಧಾರಣವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ, ಜಾಬಲ್ಲಿ ಸ್ಯಾಟಿಸ್ಫೈಡ್ ಇರಲ್ಲ. ಬಿಸ್ನೆಸ್ ಮಾಡೋರಿಗೆ ಹಣ ಕಡಿಮೆ, ಸ್ಯಾಟಿಸ್ಫೈಡ್ ಇರಲ್ಲ, ಬಟ್ ಹಣ ಸಾಧಾರಣವಾಗಿ ಬರುತ್ತೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹಿರಿಯರಿಂದ ಏನಾದರೂ ಸಮಸ್ಯೆ ಇದ್ದರೆ ಸಾಲ್ವ್ ಆಗುತ್ತೆ, ಬಟ್ ಹಿರಿಯರನ್ನ ಮೇಯ್ನಾಗಿ ಇಟ್ಕೋಬೇಕು. ಮದುವೆ ಸೆಟ್ ಆಗೋದಾದರೂ ಹಿರಿಯರಿಂದನೇ ಆಗುತ್ತೆ. ಆದರೆ ರಿಜೆಕ್ಷನ್ ಸ್ವಲ್ಪ ಇರತಕ್ಕಂಥದ್ದು ಹಿರಿಯರೇ, ಇದು ಬೇಡ ಅದು ಬೇಡ ಅಂತಕ್ಕಂಥದ್ದು ಎಲ್ಲ ಹಿರಿಯರ ಇನ್ವಾಲ್ವ್ಮೆಂಟೇ ತೋರಿಸ್ತಾ ಇದೆ. ಆರೋಗ್ಯ ಇಸ್ ಎಕ್ಸಲೆಂಟ್, ಏನೇ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ, ಹೊಸ ಮೆಡಿಸಿನ್ ಸಿಗುತ್ತೆ, ಎಕ್ಸಲೆಂಟ್ ಆರೋಗ್ಯ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟೆಕಲ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ, ವಿಪರೀತ ಅಬ್ಸ್ಟೆಕಲ್ ತೋರಿಸ್ತಾ ಇದೆ. ಬಂಕ್ ಹೊಡಿತಕ್ಕಂಥದ್ದು ಕಾಲೇಜು ಸ್ಕೂಲ್ಗೆ ಹೆಚ್ಚಾಗಿದೆ. ಹಾಗೆ ಜಾಬಲ್ಲಿರ್ತಕ್ಕಂಥವರಿಗೆ ತುಂಬ ಅವಮಾನ ಅಪವಾದಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ಟಕ್ ಆಗ್ತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥದ್ದು, ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಡಿಪ್ರೆಷನ್ ಒಳಗಾಗ್ತಕ್ಕಂಥದ್ದು ಹೆಚ್ಚಾಗಿ ಕುಂಭಲಗ್ನ, ಸ್ವಲ್ಪ ಸಮಾಧಾನವಾಗಿರಿ. ಮದುವೆ ಜೀವನ ಚೆನ್ನಾಗಿಲ್ಲ, ಗಲಾಟೆ ಹೆಚ್ಚಾಗುತ್ತೆ. ಹೊಸ ಸಂಬಂಧ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗಲ್ಲ, ಅಬ್ಸ್ಟೆಕಲ್ ಆಗುತ್ತೆ. ಆರೋಗ್ಯ ಚೆನ್ನಾಗಿಲ್ಲ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಕುಂಭಲಗ್ನದವರು. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥದ್ದು. ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ, ಸ್ವಲ್ಪ ಟೆನ್ಷನ್ ಇರುತ್ತೆ, ಬಟ್ ಸಾಲ್ವ್ ಆಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿದೆ, ಎಷ್ಟು ಲಾಭ ಬರಲ್ಲ, ಬಟ್ ತಕ್ಕ ಮಟ್ಟಿಗೆ ನಡೆಯುತ್ತೆ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಇನ್ನೂ ಹೆಚ್ಚಾಗಿ ಬರುತ್ತೆ ಅಷ್ಟೇ.
ಸೊ ಹಾಗೆ ಮದುವೆ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ, ಗಲಾಟೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು, ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಸೆಟ್ ಆಗ್ತಕ್ಕಂಥ ಒಂದು ಟೈಮು. ಆರೋಗ್ಯ ನಾರ್ಮಲ್ ಆಗಿದೆ, ಕರೆಕ್ಟ್ ಟೈಮ್ ಊಟ ತಿಂಡಿ ಮಾಡಬೇಕು, ಇಲ್ಲಾಂದರೆ ಆ ವಿಷಯಕ್ಕೂ ಡಿಪ್ರೆಷನ್ ಆಗ್ತಕ್ಕಂಥದ್ದು. ಮನೇಲಿ ನಂಗೆ ಅಡುಗೆ ಮಾಡಿಕೊಡ್ಲಿಲ್ಲ, ಅಥವಾ ನಾನೆಲ್ಲ ಹೋದೆ, ಆ ಕೆಲಸ ಬಿಸಿ ಈ ಕೆಲಸ ಬಿಸಿ ಅಂತ ಹೊರಗಾಡ್ಕೊಂಡು ಒದ್ದಾಡ್ತಕ್ಕಂಥ ಕಾಂಬಿನೇಷನ್ ಡಿಪ್ರೆಷನ್ ಆಗಿ ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಯಾವ ವ್ಯಕ್ತಿನ ಮೀಟ್ ಮಾಡ್ತೀರಾ, ಒಳ್ಳೆ ಟೈಮೇ, ಬ್ಯಾಡ್ ಟೈಮ್ ಅನ್ನಲ್ಲ, ಒಳಗಡೆ ಒಂದು ಹೊರಗಡೆ ಒಂದು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಈ ವ್ಯಕ್ತಿ ಡೌಟಲ್ಲಿ ಹೋಗ್ತಕ್ಕಂಥದ್ದು ಅಂತಾರಲ್ಲ, ಏನೋ ಎದುರುಗಡೆಯಿಂದ ಚೆನ್ನಾಗಿ ಮಾತಾಡ್ತಾರೆ, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ, ಅದು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಆ ಥರದ್ದಿದ್ದರೆ ಕೆಲವೊಂದು ನೆಗೆಟಿವ್ಸ್ನ ಬಿಟ್ಬಿಡಿ, ಒಳ್ಳೆಯದಾಗುತ್ತೆ. ಇಷ್ಟು ಶುಕ್ರನ ಪ್ರವೇಶದ ಒಂದು ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.